ಜಂತರ್ ಮಂತರ್ನಲ್ಲಿ ಭಾರತದ ಸಂವಿಧಾನವನ್ನು ಸುಟ್ಟಿರ್ತಕ್ಕಂತಹ ದೇಶದ್ರೋಹಿ ಶಕ್ತಿಗಳ ವಿರುದ್ಧ ಆನೇಕಲ್ಲಿನಲ್ಲಿ ನಾವು ಈ ತಾಲೂಕಿನಾದ್ಯಂತ ಒಂದು ಅರಿವನ್ನು ಮೂಡಿಸಬೇಕು ಅಂಥೇಳಿ ಚಂದಾಪುರ ಹೈವೇ ಏನಿದೆ ಆ ಹೈವೇಯನ್ನು ಬಂದ್ ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ದೇವೆ. ಇದೇ 6ನೇ ತಾರೀಕು 10 ಗಂಟೆಗೆ ನಾವು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಅವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿ ರಸ್ತೆ ತಡೆ ಮಾಡಿ ಅವತ್ತು ಏನು ಈ ದೇಶದ್ರೋಹಿ ಶಕ್ತಿಗಳ ವಿರುದ್ಧ ನಾವು ಒಂದು ಗುಡುಗಿ ನಾವು ಆನೇಕಲ್ನಲ್ಲಿ ಆ ಒಂದು ಶಕ್ತಿಯನ್ನು ನಾವು ಕ್ರಿಯೇಟ್ ಮಾಡಿ ಅವರನ್ನು ದೇಶದಿಂದ ಗಡೀಪಾರು ಮಾಡಬೇಕು ಮತ್ತು ಅವರ ವಿರುದ್ಧ ದೇಶದ್ರೋಹದ ಕೇಸನ್ನು ಹಾಕಬೇಕು ಅಂತಕ್ಕಂಥ ಆರೋಪವನ್ನು ಮಾಡಿ ನಾವು ಆ ಒಂದು ಅವತ್ತಿನ ಪ್ರತಿಭಟನೆಯಲ್ಲಿ ಈ ಏನು ಪೊಲೀಸ್ ಇಲಾಖೆಗೆ ಮತ್ತು ಈ ಕರ್ನಾಟಕದ ಗೃಹ ಮಂತ್ರಿಗಳಾಗಿರ್ತಕ್ಕಂತಹ ಪರಮೇಶ್ವರ್ ಅವರಿಗೆ ನಾವೊಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ತಕ್ಷಣವೇ ಅವರನ್ನು ಬಂಧಿಸಬೇಕು, ಅವರನ್ನು ಗಡೀಪಾರು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸಂವಿಧಾನವನ್ನು ಸುಟ್ಟಿರ್ತಕ್ಕಂಥ ಬೆಂಕಿ ಏನಿದೆ ಆ ಬೆಂಕಿ ಇಡೀ ದೇಶವನ್ನು ಸುಡ್ತದೆ. ಈ ಒಂದು ಸ್ಲೋಗನನ್ನು ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಇದು ಮುಂದೆ ನಾವು ನಿಜ ಹಾಕಿಸ್ತಕ್ಕಂಥ ಸಂದರ್ಭ ಕೂಡ ಬರಬಹುದು. ಆ ಕಾರಣದಿಂದಾಗಿ ಏನು ಈ ಸರ್ಕಾರಗಳಿದ್ದಾವೆ, ಈ ಸರ್ಕಾರಗಳು ಮತ್ತು ಪೊಲೀಸ್ ಇಲಾಖೆ ಅತ್ಯಂತ ಹೆಚ್ಚು ಶ್ರಮವಹಿಸಿ ಅವರನ್ನು ನಾವು ಈಗ ಹುಡುಕಬೇಕಾಗಿದೆ, ಅವರನ್ನು ಬಂಧಿಸಬೇಕಾಗಿದೆ. ಬಂಧಿಸಿ ಅವರ ವಿರುದ್ಧ ದೇಶದ್ರೋಹದ ಆರೋಪವನ್ನು ಸಲ್ಲಿಸಿ ಅವರನ್ನು ಬಂಧಿಸಬೇಕು ಮತ್ತು ಅವರಿಗೆ ಶಿಕ್ಷೆಯನ್ನು ವಿಧಿಸಬೇಕು ಅಂತಕ್ಕಂಥ ಒಂದು ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಈ ಬೇಡಿಕೆಯನ್ನು ಇಟ್ಕೊಂಡು ನಾವು 6ನೇ ತಾರೀಕು ಚಂದಾಪುರ ನ್ಯಾಷನಲ್ ಹೈವೇ ಏನಿದೆ ಆ ನ್ಯಾಷನಲ್ ಹೈವೇಯನ್ನು ಬಂದ್ ಮಾಡ್ತಾ ಇದ್ದೀವಿ ಮತ್ತು ಆನೇಕಲ್ಲಿನ ಇರ್ತಕ್ಕಂಥ ಎಲ್ಲ ಜನಕ್ಕೆ ಈ ಮೂಲಕ ನಾವು ಕರೆ ಕೊಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು. ಇದು ಕೇವಲ ದಲಿತರ ಹಕ್ಕನ್ನು ಒಂದು ಹತ್ತಿಕ್ಕುವಂತಹ ಒಂದು ಕ್ರಿಯೆಯಲ್ಲ. ಇದು ಭಾರತದಲ್ಲಿ ಸಂವಿಧಾನದ ಬಗ್ಗೆ ಯಾರ್ಯಾರು ಗೌರವವನ್ನು ಇಟ್ಕೊಂಡಿದ್ದಾರೆ ಆ ಎಲ್ಲರಿಗೂ ಕೂಡ ಬಿದ್ದಿರ್ತಕ್ಕಂಥ ಪೆಟ್ಟು. ಇವತ್ತು ಏನು ಸಂವಿಧಾನವನ್ನು ಸುಡ್ತಾರೆ ಅವರು, ಈ ಸಂವಿಧಾನವನ್ನು ಸುಟ್ಟಿರ್ತಕ್ಕಂಥದ್ದು ನಾವು ಹಿಂಗೆ ಮುಂದೆ ಬಿಟ್ಟರೆ ಸಮಾಜದ ತಳವರ್ಗಗಳು, ಅಲ್ಪಸಂಖ್ಯಾತರು ಮತ್ತು ದಲಿತರು, ಹೀಗೆ ಯಾರ್ಯಾರು ದಮನಿತ ವರ್ಗಗಳಿದ್ದಾವೆ ಆ ಎಲ್ಲ ಜನರು ಕೂಡ ತಮ್ಮ ಹಕ್ಕನ್ನು ಕಳ್ಕೊಳ್ತಾರೆ. ಮುಂದೆ ಅವರಿಗೇನು ಸಂವಿಧಾನ ಹಕ್ಕುಗಳನ್ನು ಕೊಟ್ಟಿದೆ, ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ, ಆ ಎಲ್ಲ ಹಕ್ಕುಗಳನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಹಿಂದೆ ಏನು ಈ ಅಸ್ಪೃಶ್ಯತೆ ಆಚರಣೆ ಇತ್ತು ಮತ್ತು ಏನು ವೇದ ಉಪನಿಷತ್ತುಗಳು ಹೇಳ್ತಾ ಇದ್ವು ಆ ಒಂದು ಯುಗಕ್ಕೆ ನಾವು ಕಾಲಿಡಬೇಕಾಗ್ತದೆ. ಮತ್ತು ಆಗ ಇವತ್ತು ಏನು ನಾವು ಒಳ್ಳೆ ಬಟ್ಟೆಗಳನ್ನು ಹಾಕ್ತೀವಿ, ಸಾಮಾಜಿಕ ಒಂದು ನಾಗರಿಕ ಸಮಾಜದಲ್ಲಿ ಇವತ್ತು ಬದುಕ್ತಾ ಇದ್ದೀವಿ, ಆ ಎಲ್ಲ ಹಕ್ಕುಗಳನ್ನು ಆ ಎಲ್ಲ ಸೌಕರ್ಯಗಳನ್ನು ನಾವು ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬರ್ತದೆ. ಮತ್ತು ಮನುಧರ್ಮ ಶಾಸ್ತ್ರಕ್ಕೆ ನಾವು ಮತ್ತೆ ಹಿಂದಿರುಗಬೇಕಾದಂಥ ಪರಿಸ್ಥಿತಿ ಬರ್ತದೆ. ಆ ಕಾರಣದಿಂದಾಗಿ ಆನೇಕಲ್ಲಿನಲ್ಲಿರ್ತಕ್ಕಂಥ ಎಲ್ಲ ಜನರು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಮತ್ತು ಈ ಪ್ರತಿಭಟನಾ ರ್ಯಾಲಿ ಮತ್ತು ರಸ್ತೆ ತಡೆ ಏನಿದೆ ಇದನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲರೂ ನಾನು ಮನವಿ ಮಾಡ್ಕೊಳ್ತೇನೆ. ಬಂಧುಗಳೇ, ಇವತ್ತು ನಾವು ಒಂದು ಏನು 6ನೇ ತಾರೀಕು ದಿನಾಂಕ 6ನೇ ತಾರೀಕು ಗುರುವಾರ ಚಂದಾಪುರ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡೋ ಮುಖಾಂತರ ಇವತ್ತು ಏನು ಜಂತರ್ ಮಂತರ್ನಲ್ಲಿ ಸಂವಿಧಾನವನ್ನು ಸುಟ್ಟಂಥ ಕಿಡಿಗೇಡಿಗಳನ್ನ ಬಂಧಿಸಬೇಕು. ಅದೇ ರೀತಿ ಆ ಸಂಘಟನೆಯ ಸದಸ್ಯರುಗಳು ಯಾರ್ಯಾರಿದ್ದಾರೋ ಅವರು ಬಂಧಿಸಿ ಅವ್ರನ್ನ ಕೂಡಲೇ ಆ ಏನು ದೇಶದ್ರೋಹಿ ಕೇಸನ್ನು ಹಾಕಿ ಅವರಿಗೆ ನೇಣಿಗೆ ಹಾಕ್ಬೇಕಂತ ನಮ್ಮಲ್ಲಿ ಈ ಮಾಧ್ಯಮ ಮುಖಾಂತರ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಅದೇ ರೀತಿ ನಾವೆಲ್ಲರೂ ಕೂಡ ಈ ತಾಲೂಕಲ್ಲಿ ಹಿಂದುಳಿದ ಜಾತಿಗಳು ಮತ್ತು ಅಲ್ಪಸಂಖ್ಯಾತರು, ದಲಿತರು, ಕ್ರಿಶ್ಚಿಯನ್ರು, ಮುಸಲ್ಮಾನರು ಎಲ್ರಿಗೂ ಕೂಡ ಈ ದೇಶದ ಸಂವಿಧಾನದ ಹಕ್ಕಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಈ ಬದುಕನ್ನು ನಾವೆಲ್ಲರೂ ಕೂಡ ಕಂಡುಕೊಂಡಂಥವ್ರು, ಈ ಬದುಕಿನ ಬಾಬಾ ಸಾಹೇಬರ ಋಣದಲ್ಲಿ ನಾವು ಅಂತ ಬದುಕಂಥವ್ರು. ಇವತ್ತು ಸಂವಿಧಾನ ಸುಟ್ಟವರು ನಾಳೆ ನಮ್ಮನ್ನು ಹಿಂದುಳಿದ ಮತ್ತು ದಲಿತರನ್ನು ಸುಡಲ್ಲ ಅನ್ನೋದು ಯಾವ ಗ್ಯಾರಂಟಿ ಇದೆ, ಯಾವ ಇದಾಗುತ್ತೆ ಅಂತೇಳಿ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಬಾಬಾ ಸಾಹೇಬರ ಚಿಂತನೆಗಳನ್ನು ನಾವು ಇಟ್ಕೊಂಡು ಹೋಗ್ಬೇಕಾಗ್ತೈತೆ. ಇವತ್ತು ಅನೇಕ ಹಳ್ಳಿಗಳಲ್ಲಿ ಇವತ್ತು ಬೆಂಕಿಗಳಾಗಂಥ ಸಂದರ್ಭಗಳಿದ್ದಾವೆ. ಇವತ್ತು ಕಂಬಾಲಪಲ್ಲಿಯಲ್ಲಿ ಆಗಿರ್ಬೋದು, ಇವತ್ತು ತಮಿಳುನಾಡಲ್ಲಿ ಆಗಿರ್ಬೋದು, ಅನೇಕ ಈ ದೇಶದಲ್ಲಿ ಅನೇಕ ಕಡೆ ಇವತ್ತು SC/STಗಳ ಮೇಲೆ ದೌರ್ಜನ್ಯ ಕಾಯ್ದೆಗಳನ್ನು ಇವತ್ತು ಕೂಡ ಜಾರಿಯಲ್ಲಿದೆ. ಅಂಥ ಜಾರಿ ಮಾಡಿದಂಥ ಇವತ್ತು STಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಇವತ್ತು SCಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಇವತ್ತು ಮುಸಲ್ಮಾನರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಕ್ರಿಶ್ಚಿಯನ್ರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಹಿಂದುಳಿದ ಜಾತಿಗಳು ಎಲ್ಲ ಜಾತಿಗಳ ಮೇಲೆ ಕೂಡ ಇವತ್ತು ದೌರ್ಜನ್ಯಗಳು ನಡೀತಾ ಇದೆ. ಅದಕ್ಕೆ ಈ ದೇಶದ ಸಂವಿಧಾನ ನಮ್ಮೆಲ್ಲರಿಗೂ ಪ್ರಿಯವಾದ ಒಂದು ಹಕ್ಕನ್ನು ನಾವು ಪಡ್ಕೋಬೇಕು. ಆ ಹಕ್ಕನ್ನ ಇವತ್ತು ಸುಟ್ಟಂಥ ಯಾರು ದ್ರೋಹಿಗಳಿದ್ದಾರೋ ಅವ್ರನ್ನ ಬಂಧಿಸಬೇಕು. ಆ ಸಂಘದ ಸದಸ್ಯರನ್ನ ಎಲ್ಲರೂ ಕೂಡ ಬಂಧನೆ ಮಾಡಿ ಅವರಿಗೆ ಗಡೀಪಾರು ಮಾಡೋಂಥ ಕೆಲಸವನ್ನು ಮಾಡಬೇಕಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಒತ್ತಾಯ ಮಾಡ್ತಾ ಇದೆ. ನೀವೆಲ್ಲರೂ ಕೂಡ 6ನೇ ತಾರೀಕು ದಯಮಾಡಿ
ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಈ ಹೋರಾಟಕ್ಕೆ, ಈ ರಸ್ತೆ ತಡೆಗೆ ಅನೇಕ ಚಿಂತಕರು ಮತ್ತು ಪ್ರಗತಿಪರ ಹೋರಾಟಗಾರರು ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಬೆಂಕಿ ದೇಶವನ್ನು ಸುಡುತ್ತದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದಿಂದ ಚಂದಾಪುರ ಹೈವೇದಲ್ಲಿ ಪ್ರತಿಭಟನೆ ಇಟ್ಕೊಂಡಿದ್ದಾರೆ. ಎಲ್ಲ ದಲಿತರು ಇದಕ್ಕೆ ಒಗ್ಗೂಡಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ. ಜೈ ಭೀಮ್. ಜೈ ಭಾರತ್. ಕರ್ನಾಟಕ ದಲಿತ ಸಂಘಟನಾ ಸಮಿತಿ ಭೀಮವಾದದಿಂದ ದಿನಾಂಕ 6/9/2018 ಸ್ಥಳ ಚಂದಾಪುರ ಹೈವೇ NH ಹೈವೇಯಲ್ಲಿ ಬಂದ್ ಮಾಡಬೇಕಂತ ಇದ್ದೀರಿ. ಅದು ರಿಪಬ್ಲಿಕ್ ಆಫ್ ಇಂಡಿಯಾ ಕರ್ನಾಟಕ ಸಂವಿಧಾನ ಸುಟ್ಟಾಕಿರೋದ್ರಿಂದ NH ಹೈವೇವನ್ನು ಬಂದ್ ಮಾಡಬೇಕಾಗಿರುತ್ತದೆ.